Is it looking so variety? Yes, obviously it is looking so variety and also delicious. It is my breakfast plate, complete and healthy. Namaste, welcome back to Viju Healthy Hacks YouTube ಚಾನಲ್. ನನ್ನ ಬೆಳಗಿನ ಆಹಾರದಲ್ಲಿ ಏನೆಲ್ಲ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ವೆಯ್ಟ್ ಲಾಸ್ ಮಾಡೋಕ್ಕೆ ಮತ್ತು ಡಯಟ್ ಫುಡ್ ಯಾವ ಥರ ಇರಬೇಕು ಅಂತಂದು ನಿಮ್ಗೆ ತೋರಿಸ್ತೀನಿ. ವೀಕ್ಲಿ 4 ಟೈಮ್ಸ್ ನಂದು ಬ್ರೇಕ್ಫಾಸ್ಟ್ ಮೀಲ್ ಇದೇ ಥರ ಇರುತ್ತೆ. ನನ್ನ ಬ್ರೇಕ್ಫಾಸ್ಟ್ ಪ್ಲೇಟ್ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದರಲ್ಲಿ ಏನೇನಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಕೋಸಂಬರಿ, ಇದರಲ್ಲಿ ಫೈಬರ್ಸ್ ಆ್ಯಂಡ್ ಹೆಸರುಬೇಳೆ ಇರೋದ್ರಿಂದ ಪ್ರೋಟೀನ್. ಇಲ್ಲಿ ಅವರೆಕಾಳು ಪಲ್ಯ ಮತ್ತು ಬೀನ್ಸ್ ಪಲ್ಯ, ಪ್ರೋಟೀನ್ ಆ್ಯಂಡ್ ಫೈಬರ್. ಇದು ರೊಟ್ಟಿ, 2 ಪೀಸ್ ರೊಟ್ಟಿ ತೊಗೊಂಡಿದ್ದೀನಿ, ಕಾರ್ಬೋಹೈಡ್ರೇಟ್ಸ್. ನೆಕ್ಸ್ಟ್ ಇದು ಅಗಸಿ ಕಾಳು ಚಟ್ನಿ ಅಂತಾರೆ. ಇದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಹಾಗೇನಲ್ಲಿ ಕರ್ಡ್, ಇದು ಕೂಡ ಪ್ರೋಟೀನ್ ರಿಚ್. ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಬ್ಯಾಲೆನ್ಸ್ ಆಗಿದೆ. ನನ್ನ ದೇಹಕ್ಕೆ ಏನೇನು ರಿಕ್ವೈರ್ಮೆಂಟ್ ಇದೆ ಅಷ್ಟು ಈ ಪ್ಲೇಟಲ್ಲಿದೆ. ಇದರಲ್ಲಿ ಫ್ರೂಟ್ಸ್ ಒಂದು ಮಿಸ್ ಆಗಿದೆ. ನಾನು ಫ್ರೂಟ್ಸ್ನ ಮಧ್ಯಾಹ್ನ ಕನ್ಸ್ಯೂಮ್ ಮಾಡೋ ಕಾರಣ ಮಾರ್ನಿಂಗ್ ಸ್ಕಿಪ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಇದೇ ತರಹ ಫುಡ್ನ ಕನ್ಸ್ಯೂಮ್ ಮಾಡಬೇಕು. 1 ಮೀಲ್ ಆದರೂ ನಮಗೆ ಕಂಪ್ಲೀಟಾಗಿರಬೇಕು, ಆ ಥರ ಫುಡ್ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಫೈಬರ್ ಮತ್ತು ಪ್ರೋಟೀನ್ ರಿಚ್ ಇರೋವಂತಹ ಫುಡ್ ಕನ್ಸ್ಯೂಮ್ ಮಾಡಬೇಕು. ಅದರ ಜೊತೆಗೆ ಹೆಲ್ದಿ ಫ್ಯಾಟ್ ಅವಶ್ಯಕತೆ ಕೂಡ ಇರುತ್ತೆ. ನಾವು ಅದನ್ನ ಕುಕ್ಕಿಂಗ್ ಮಾಡುವಾಗ ಆಯಿಲಾಗಿ ಯೂಸ್ ಮಾಡ್ತೀವಿ. ಅದ್ರ ಜೊತೆ ಕರ್ಡ್, ಗೀ ಯೂಸ್ ಮಾಡೋದ್ರಿಂದ ಫ್ಯಾಟ್ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ಈಸ್ ಇನ್ಫಾರ್ಮೇಟಿವ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಫಾರ್ ಮೋರ್ ವಿಡಿಯೋಸ್.